झी मराठी, चर्चा ही होणारच. धनगर समाजाला अनुसूचित जमाती प्रवर्गात आरक्षण मिळावं या मागणीसाठी संतोष पुजारी यांच्या नेतृत्वाखाली चिकोडी उपविभागीय अधिकाऱ्यांमार्फत केंद्र व राज्य सरकारला निवेदन पाठवण्यात आलं. मेंढपाळ समाजाला एसटी आरक्षणाची शिफारस लवकरात लवकर करावी अशी मागणी निवेदनात करण्यात आली. डॉक्टर बाबासाहेब आंबेडकरांनी 1951 मध्ये अनेक समाजांना आरक्षणापासून वंचित ठेवलं गेलं. हे लक्षात घेऊन एएडी लोरिसिस कमिटी स्थापन केली होती. या समितीने देशभरातील सर्वेक्षणाच्या आधारावर सुमारे 154 समाजांच्या जाती अभ्यासाचा अहवाल सादर केला. या अहवालाच्या आधारावर कर्नाटकात बेवी कुरुब, लमानी नायक, बीड दास अशा अनेक समाजांना आरक्षण देण्यात आलं होतं. 1976 ते 86 या काळात धनगर समाजाला आरक्षण मिळालं होतं, परंतु काही राजकीय षडयंत्रामुळे ते आरक्षण खंडित करण्यात आलं असा आरोप केला. 86 मध्ये सर्वोच्च न्यायालयानं कुरुब समाजाला आरक्षण देण्याचे आदेश दिले. या आदेशाचं पालन म्हणून तत्कालीन रामकृष्ण हेगडे सरकारने एक समिती स्थापन केली होती. या समितीत AR पाटील, मल्लिकार्जुन खरगे, सिद्धरामय्या आणि तत्कालीन मुख्यमंत्र्यांचा समावेश होता. संविधानानुसार आरक्षणाच्या विषयावर केंद्र सरकारने घेतलेला निर्णय बदलता येत नाही असं असतानाही धनगर समाजावर अन्याय झालाय असं यावेळी नमूद करण्यात आलं. सर्वोच्च न्यायालयाचा आदेश आणि ऐतिहासिक पार्श्वभूमी असूनही आजपर्यंत धनगर समाजाला एसटी आरक्षण मिळू शकलेलं नाही. येत्या हिवाळी अधिवेशनात कुरुब समाजाला एसटी आरक्षणात समाविष्ट करण्याचा निर्णय घेण्यात यावा अशी जोरदार मागणी निवेदनात झाली आहे. यावेळी धनगर समाजाचे एसटी आरक्षणाचे अध्यक्ष सिद्धनाथ तेज आणि राज्य कुरुबर संघाचे युवा घटक अध्यक्ष हेगडे यांनी मत व्यक्त केलं. यावेळी चिकोडी मेंढपाळ समाजाचे जिल्हाध्यक्ष संतोष पुजारी, कर्नाटक रक्षणा वेदिकेचे चिकोडी तालुका अध्यक्ष संजू बडिगेर, चिकोडीचे समाजसेवक चंद्रकांत हुक्केरी, माळू करियानवर, रमेश पाटील, मरियाप्पा तेली, संजू यांच्यासह मेंढपाळ समाजाचे सर्व पदाधिकारी आणि कार्यकर्ते मोठ्या संख्येने उपस्थित होते. सी मराठीसाठी इंगळीहून राजू कोळी. ಶಿಫಾರಸಾಯಿತು. ಹಾವನೂರವರು ಕೂಡ ಒಂದು ಪರಿಶಿಷ್ಟ ಪಂಗಡದ ಅಧಿಕಾರಿಯಾಗಿದ್ರು. ಅವರು ಬೇಕು ಅಂತ ಕುರುಬ ಸಮಾಜದ ಮೀಸಲಾತಿಯನ್ನ ತೆಗೆದುಹಾಕಿ ನಮ್ಮನ್ನ ಕ್ಯಾಟಗರಿ 2A ಸೇರಿಸೋದ್ರು. ಅವತ್ತಿನ ನಮ್ಮ ಸಮಾಜದ 4-5 ಮಂದಿ MP ಗಳು ಇದ್ರು, 18-20 ಮಂದಿ ML ಇದ್ರು, MLs ಇದ್ರು. ಯಾರು ಕೂಡ ಅವತ್ತು ಮಾತಾಡಲಿಲ್ಲ. ಅದೊಂದು ದುರ್ದಷ್ಟದ ಸಂಗತಿ. ಇತ್ತೀಚೆಗೆ ನಾವು ಕಳೆದ 20-25 ವರ್ಷದಿಂದ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ ಮೇಲೆ ಮತ್ತೆ ನಮ್ಮ ಪೀಠದ ಗುರುಗಳಾದಂಥ ನಿರಂಜನ್ ಸ್ವಾಮೀಜಿ ನೇತೃತ್ವ ಇಡೀ ರಾಜ್ಯದ 4000 ಕುರುಬ ಸಮಾಜದ ಸಂಘಟನೆಗಳ ನೇತೃತ್ವದಲ್ಲಿ 10 ರಿಂದ 12 ಲಕ್ಷ ಜನ ಸೇರಿ ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಮಾಡಿದ ಮೇಲೆ BS ಯಡಿಯೂರಪ್ಪನವರು ಮಾತು ಕೊಟ್ಟಿದ್ರು, ಕೇಂದ್ರದಲ್ಲಿ ನಮ್ಮದೇ BJP ಸರ್ಕಾರ ಇದೆ, ನಾನು ST ಕೊಡಿಸ್ತೀನಿ ಅಂತ ಹೇಳಿದರು. ಬದಲಾದ ಕಾಲಘಟ್ಟದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ ಬೊಮ್ಮೆಯವರು CM ಆಗಿದ್ರು. ಬೊಮ್ಮೆಯವರು ನಮ್ಮ ನಿರಂಜನ್ ಸ್ವಾಮೀಜಿಗೆ ಮಾತು ಕೊಟ್ಟಿದ್ರು, ನಾನು ಸರಿಯಾದ ರೀತಿಯಲ್ಲಿ ಕೇಂದ್ರಕ್ಕೆ ಕುಲಶಾಸ್ತ್ರೀಯ ಅಧ್ಯಯನ ವರದಿಯನ್ನು ಶಿಫಾರಸು ಮಾಡ್ತೇವೆ ಅಂತೇಳಿ. ಆದ್ರೆ ಆ ವರದಿ ಸಲ್ಲಿಸುವಾಗ ಸರಿಯಾದ ರೀತಿ ವರದಿಯನ್ನು ಸಲ್ಲಿಸ್ತಿಲ್ಲ. ಬದಲಾದ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕುರುಬ ಸಮಾಜದ ಮುಖ್ಯಮಂತ್ರಿ ಆದ್ರು. ಕ್ಯಾಬಿನೆಟ್ ಡಿಸ್ಕಷನ್ ಮಾಡಿ ಸಲ್ಲಿಸಿದ್ರು. ಅದಾದ್ಮೇಲೆ ಡಿಸೆಂಬರ್ 24 ಮತ್ತೆ ವಾಪಸ್ ಬಂತು. ಮತ್ತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಕಳಿಸಿದ್ರು. 6-7 ತಿಂಗಳ ಹಿಂದೆ ಕೇಂದ್ರ ಸರ್ಕಾರದಿಂದ ಕುರುಬ ಸಮಾಜದ ಒಂದೇ ಸಮಾಜದ ಅಥವಾ ಅದರ ಒಳಪಂಗಡಗಳ ಯಾರ್ಯಾರಿಗೆ ಮೀಸಲಾತಿಯನ್ನು ಸೇರಿಸಬೇಕು ಅಂತ ಕೇಂದ್ರ ಕೇಳಿದ್ರೆ ಮತ್ತು ಸಮಾಜಕ್ಕೆ ವಂದನೆಗಳು ಹೇಳುತ್ತಾ, ಈಗ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಕ್ಕೆ ಎಲ್ಲ ಪದಾಧಿಕಾರಿಗಳು ಹಾಗೂ ಹಾಲಮತ ಸಮಾಜ ಹಿರಿಯರು ಈ ಆಫೀಸ್ಗೆ ಬಂದೆವು. ಅದಕ್ಕೆ ಈ ಅಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಒತ್ತಾಯ ಮಾಡುತ್ತೇವೆ. ಅದೇ ಪ್ರಕಾರ ST ಹೋರಾಟದ ರಾಜ್ಯಾಧ್ಯಕ್ಷರಾದಂಥ ಸಿದ್ದಣ್ಣ ತೇಜಸ್ ಅವರು ಮತ್ತು ಅನೇಕ ನಮ್ಮ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಈ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಘಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ನಮ್ಮ ಕುರುಬರ ಸಂಘ ಕುರುಬರ ಜನಾಂಗವನ್ನು ST ಮೀಸಲಾತಿಗೆ ಸೇರಿಸಬೇಕಂತೂ ಅವರಲ್ಲಿ
ಅಧಿಕಾರ ಮುಖಾಂತರ ಮನವಿಯನ್ನು ಮಾಡ್ತೇವೆ. ಕುಡದೇ ಇದ್ದರೆ ರಾಜ್ಯಾದ್ಯಂತ ಮತ್ತು ಜಿಲ್ಲಾಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಕ ಈ ಮುಖಾಂತರ ಇಚ್ಛೆ ಪಡ್ತೇನೆ. ಸಾಕು ಜರ ಹಿಂದೆ ಇದೆ. 1950ರಿಂದ 1985-90ರವರೆಗೆ ಕುರುಬ ಸಮಾಜ ಪರಿಶಿಷ್ಟ ಪಂಗಡದಲ್ಲಿತ್ತು. ಆ ಒಂದು ಮೀಸಲಾತಿ ತಗೊಳ್ತಾ ಇರುವಂತಹ ಕುರುಬ ಸಮಾಜವನ್ನ ಯಾವುದೇ ಹೈಕೋರ್ಟ್ ಆದೇಶ ಇಲ್ಲ, ಕೇಂದ್ರ ಸರ್ಕಾರದ ಆದೇಶ ಇಲ್ಲ, ರಾಷ್ಟ್ರಪತಿ ಆದೇಶ ಇಲ್ಲ, ರಾಜ್ಯ ಸರ್ಕಾರದ ಆದೇಶ ಇಲ್ಲದೆ ಕುರುಬ ಸಮಾಜವನ್ನ ಪರಿಶಿಷ್ಟ ಪಂಗಡದಿಂದ ತೆಗೆದು ಕ್ಯಾಟಗರಿ 2ಗೆ ಸೇರಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ 2022ರಲ್ಲಿ ಕಾಡಕುರುಬ, ಬೆಟ್ಟ ಕುರುಬ, ಗೊಂಡ ಕುರುಬ ಮತ್ತು ಕೊಡಗು ಪ್ರಾಂತದಲ್ಲಿರುವಂಥ ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಮತ್ತು 2023ರಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ವರದಿ ಮೈಸೂರು ಯೂನಿವರ್ಸಿಟಿಯಿಂದ ಆದಮೇಲೆ ಕೇಂದ್ರಕ್ಕೆ ಶಿಫಾರಸು ಮಾಡಿದರೂ ಕೂಡ ಕೇಂದ್ರ ಸರ್ಕಾರ ಕೆಲವೊಂದು ಕುಂಟ ನೆಪಗಳನ್ನು ಹೇಳಿ ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಕೊಡ್ತಾ ಇದೆ. ಈ ತಾರತಮ್ಯ ಸರಿಪಡಿಸಬೇಕು. ಮತ್ತೆ ಕೇಂದ್ರದಿಂದ ಬಂದಂಥ ಮಾರ್ಚಲ್ಲಿ ಬಂದಂಥ ಪತ್ರವನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಧಿಕಾರಿಗಳು ಇವತ್ತಿಗೆ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಸಲ್ಲಿಸದೇ ಇರುವುದರಿಂದ ನಾವು ಇದೇ ಡಿಸೆಂಬರ್ ಅಧಿವೇಶನ 15ನೇ ತಾರೀಕಿಗೆ ಬೆಳಗಾವಿಯ ಸುವರ್ಣಸೌಧ ಆವರಣದಲ್ಲಿ ಕನಿಷ್ಠ 450,000 ಜನ ಕುರುಬರು ಸೇರಿ ಬೃಹತ್ ಆದಂಥ ಹೋರಾಟ ಮಾಡಲು ಅನಿವಾರ್ಯವಾಗುತ್ತದೆ. ಅದರ ಮುಂಚಿತವಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಒಮ್ಮತಕ್ಕೆ ಬಂದು ಕುರುಬರಿಗೆ ಪರಿಶಿಷ್ಟ ಪಂಗಡ ಸೇರಿಸಿದರೆ ನಾವು ವಿಜಯೋತ್ಸವ ಮಾಡ್ತೇವೆ, ಇಲ್ಲದಿದ್ದರೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅಂತೇಳಿ ಇವತ್ತು ಮಾನ್ಯ ದೇಶಪಾಂಡೆ ಮೇಡಮು ತಹಸೀಲ್ದಾರ್ ಕಚೇರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ.